ಮಾತಾ ಅಮೃತಾನಂದಮಹಿ ಒಂದು ಕಡೆಗೆ ಸುಂದರವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಆ ಮಾತನ್ನು ಹೇಳಿ ನಾನು ಚರಿತ್ರೆಗೆ ಬರ್ತೇನೆ. ನೀವೆಲ್ಲ ಕೇಳಿರ್ತೀರಿ ಆ ತಾಯಿ ಹೆಸರು ಮಾತಾ ಅಮೃತಾನಂದಮಹಿ. ಅವ್ರು ಹೇಳ್ತಾರೆ, ಬಹಳಷ್ಟು ಜನ ಎಲ್ಲ ಇವತ್ತು ಜಾಣರಿದ್ದಾರೆ, ಕಲ್ತಾರೆ, ಅಕ್ಷರ ಜ್ಞಾನ ಐತಿ, ಓದ್ತಾರೆ. ಓದು ನಾನು ತಪ್ಪು ಅಂತ ಹೇಳಂಗಿಲ್ಲ. ಓದು ನಮ್ಮಲ್ಲಿ ಹೊಸ ಚಿಂತನೆಗೆ ಹಚ್ಚುತ್ತೆ, ಓದು ನಮ್ಮಲ್ಲಿ ಹೊಸತನವನ್ನ ತರುತ್ತೆ. ಅದರ ಜೊತೆಗೆ ಓದಿನ ಒಂದು ಏನು ಡಿಮೆರಿಟ್ ಏನು ಅಂದ್ರೆ ನಮ್ಮಲ್ಲಿ ಒಂದಿಷ್ಟು ಅಹಂಕಾರ ತರಬಹುದು. ಓದು ನಮ್ಮಲ್ಲಿ ಅಹಂಕಾರವನ್ನು ತರಬಹುದು, ನಾನು ಓದಿದ್ದೇನೆ ಅನ್ನುವಂತ ಅಹಮ್ಮಿಕೆಯನ್ನು ತರಬಹುದು. ಆ ಓದಿನ ಜೊತೆಗೆ ಇಂಥ ಪುರಾಣ ಪ್ರವಚನ ಅನ್ನುವಂತ ಸಚ್ಚಿಂತನದೊಳಗೆ ನಾವೇನಾದ್ರು ಪಾಲ್ಗೊಂಡ್ವಿ ಅಂದ್ರೆ, ಸತ್ಸಂಗದೊಳಗೆ ಇದ್ವಿ ಅಂದ್ರೆ, ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಹೋಗಿ ನಿರಸನ ಭಾವ ಬಂದು ನಾವು ಸದ್ಭಕ್ತರಾಗಿ ಪರಮಾತ್ಮನ ಸೇರೋದಕ್ಕೆ ಸತ್ಸಂಗಗಳ ಬಹಳ ಅವಶ್ಯಕತೆ ಇದೆ. ಮಹಾತ್ಮರ ಚರಿತ್ರೆ ಕೇಳೋದು ಬಹಳ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ನೀವು ಓದೋದು ಒಂದು ಪುಸ್ತಕ ಕಡಿಮೆ ಆದ್ರೂ ಸಹಿತ ಇಂಥ ಪುರಾಣ ಪ್ರವಚನದೊಳಗೆ ಬಂದು ಸತ್ಸಂಗದೊಳಗೆ ಪಾಲ್ಗೊಂಡ್ರೆ ನಿಮ್ಮ ಜೀವನ ಧನ್ಯ ಆಗತ್ತೆ ಅಂತ ಮಾತಾ ಅಮೃತಾನಂದಮಹಿ ಹೇಳ್ತಾರಂದ್ರೆ, ನಾವು ಪುರಾಣ ಪ್ರವಚನವನ್ನ ಕೇಳೋದು ಹೇಳೋದು ಅಂತ ಮಹಾತ್ಮರಿಗೆ ಇನ್ನೊಂದಿಷ್ಟು ಹೆಸರು ತಂದು ಕೊಡೋದಕ್ಕಲ್ಲ, ಅವರನ್ನ ನೆನಿತಾ ನಾವು ಮುಕ್ತರಾಗೋದು. ಹೇಳಿಲ್ಲೇನು ಮಗ್ಗೆಯ ಮಹಾದೇವರು, ಮಹಾತ್ಮರಂ ನೆನೆವುದೇ ಗಣಮುಕ್ತಿ ಪದಂ ಶಿವಾದವ. ಮಹಾತ್ಮರಿಗೆ ಮುಕ್ತಿ ಸಿಗೋದಲ್ಲ, ನಮಗೆ ಮುಕ್ತಿ ಸಿಗ್ತದೆ.